ಛೀ ಚಿ 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 ಛೇ 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 ಖಂಡಿತ ನಾನು ಈ ಮದುವೆಗೆ ಒಪ್ಕೊಳ್ಳಲ್ಲ. ನಿನ್ನ ಮಗ ಒಪ್ಕೊಂಡಿದ್ದ ಕ್ಷಣನೇ ನನ್ನ ಮಗಳನ್ನ ಅವನು ಕೊಟ್ಟು ಮದುವೆ ಮಾಡೋದಕ್ಕೆ ನನ್ನ ಮಗಳನ್ನೇನು ಫುಟ್ಪಾತ್ ಅಲ್ಲಿ ಮಾರೋ ಶಿಲಾಲಿಟ್ಟಿನ ಗೊಂಬೆ ಅಂತ ತಿಳ್ಕೊಂಬಿಟ್ಟ. ನೋಡತ್ತಮ್ಮ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಆಸ್ತಿ ಪೂರ ನನ್ನ ಹೆಸರಿಗೆ ಬರ್ದು ಆ ಪತ್ರ ತಗೊಂಬಂದ್ ಈ ಕೈಲಿಟ್ರೆ ಈ ಕೈ ಎತ್ತಿ ಓಕೆ ಅಂತ ಗ್ರೀನ್ ಸಿಗ್ನಲ್ ಕೊಡ್ತೀನಿ. ಗೊತ್ತಾಯ್ತಾ? ಮುಚ್ಚ ಬಾಯ್ನ. ಏನೋ ಹೆತ್ತು ತಂದೆ ಅಂತ ನಿನ್ನೊಂದ್ ಮಾತು ಕೇಳ್ದೆ, ಇಲ್ಲ ಅಂದ್ರೆ ಈ ಮದ್ವೆ ನಿಂತೋಗುತ್ತೆ ಅಂತ ತಿಳ್ಕೊಂಡಿದ್ಯಾ? ನೋಡು, ಒಳ್ಳೆ ಮಾತಿನಲ್ಲಿ ಮದ್ವೆಗೆ ಒಪ್ಕೊಂಡ್ರೆ ಮದ್ವೆ ಮಂಟಪದಲ್ಲಿ ಮದ್ವೆ ನೋಡ್ತೀಯ, ಇಲ್ಲ ಅಂದ್ರೆ ನೀನು ಇವನ ಹಾಗೆ ಬೀದಿಯಲ್ಲಿ ನಿಂತ್ಕೊಂತೀಯ. ಅಣ್ಣೋ ಏನ್ಲ ಬಾಣು ನೋಡು, ನಿಮ್ ಮತ್ತೆ ವಿಷಯ ಈ ಊರ್ಗೆ ಗೊತ್ತಾಗ್ಬಿಟ್ಟೈತೆ. ನೀನೇನಾದ್ರೂ ಟಸ್ಸ ಪುಸ್ಸ ಅಂತಂದು ನಿನ್ನ ಪೊಸಿಷನ್ ನನ್ ಪೊಸಿಷನ್ ಆಗ್ಬಿಡ್ತೈತೆ. ನನ್ ಕೈಲಿ ತಿರ್ಪೆ ಎತ್ತಕ್ಕೆ ಇದಾದ್ರೂ ಐತೆ, ನಿನ್ನ ಕೈಲಿ ಅದೂ ಇಲ್ಲ. ಪರಮಾತ್ಮ, ಏನೋ ನಿನ್ನ ಕೈಲಿ ಮಡಗಿವ್ನಿ, ಯೋಚನೆ ಮಾಡು. ಅಂಬಾ ಚೀ ಚಿ 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 ಚೇ ಈ ಬೀದಿ ನಾಯಿ ಬದುಕು ನೆನೆಸ್ಕೊಂಡ್ರೇನೆ ಮೈಯೆಲ್ಲ ನಡ್ಕ ಬಂದ್ಬಿಡುತ್ತೆ. ಅತ್ತಮ್ಮ, ಈ ಮದುವೆಗೆ ನನ್ನ ಸಂಪೂರ್ಣ ಸಮ್ಮತಿ ಇದೆ. ಲಗ್ನ ಪತ್ರಿಕೆನ ಇವತ್ತೇ ಪ್ರಿಂಟ್ ಕೊಟ್ಬಿಡು. ನಮಸ್ಕಾರ ಚೇರ್ಮನ್. ನಮಸ್ಕಾರ ಚೇರ್ಮನ್. ನಮಸ್ಕಾರ ಅಣ್ಣ, ಆರಾಮ? ಕಬ್ನ ನಮಗ್ ಮಾರ್ತೀವಿ ಅಂತ ಅಡ್ವಾನ್ಸ್ ತಗೊಂಡು ಬೇರೆಯವ್ರಿಗೆ ಮಾರ್ತಿದ್ದೀರಂತೆ. ಏನ್ ರಮಣ ಹೇಳ್ತಾ ಇದೀಯಾ? ನಾನೇ ಅವ್ನು ಹೇಳ್ತಾ ಅಡ್ವಾನ್ಸ್ ತಗೊಂಡ? ಏನ್ ಚೇರ್ಮನ್ ಹಿಂಗ್ ಹೇಳ್ತಿದ್ದೀರಾ? ನಿಮ್ ಹೆಸರಲ್ಲಿ ನಿಮ್ ಭಾವನವರೇ ನಮ್ಮ ಹತ್ರ 10,000 ರೂಪಾಯಿ ತಗೊಂಡೋಗಿದ್ದಾರೆ. ನಿಮ್ ಕೈಯಾರ ಬರ್ಕೊಟ್ಟಿರೋ ಪತ್ರ ಕೂಡ ಇದೆ ನೋಡಿ. ರಮಣ, ನಮ್ಮ ಭಾವ ನೀನು ಮೋಸ ಮಾಡಿದಾನೆ ನೋಡು. ನಿನ್ನ ಹತ್ರ ತಗೊಂಡ್ರೆ 10,000 ರೂಪಾಯಿನ ಸಂಜೆ ಒಳಗೆ ನಾನು ವಾಪಸ್ ಕಳಿಸ್ಕೊಡ್ತೀನಿ. ಯಾರು ನೋಡ್ರಿ ಏನ್ ಅನ್ಕೊಂತಾರೆ? ಅದಕ್ಕೆ ನಾನು ಹೇಳಿದ್ದು ನಮ್ಮ ಮಾಮೂಲಿ ಜಾಗ ಪಂಪ್ ಸೆಟ್ಟಿನ ಮನೆ. ಪರಮಾತ್ಮ ಆಡಿಸಿದಂಗೆ ಆಡುವೆ ನಾನು. ಬೇಗ ಬಂದ್ಬಿಡಿ. ಬೇಗ ಬಂದ್ಬಿಡ್ತೀನಿ. ಅಣ್ಣೋ, ಎಲ್ಲ ತಾಟಿ ಮರದ ಎಂಡ ರೆಡಿ. ಶಬ್ಬಾಷ್ ನನ್ ಮಗನೇ, ನನ್ ಶಿಷ್ಯ ಅಂದ್ರೆ ನೀನೇ ಕಡ್ಲ. ವಾಟ್ ಸುಂದರಿ, ಏನಿದು ಮಗು ಬೆಳಿತಾ ಬೆಳಿತಾ ಹೋಲ್ಕೆಲ್ಲ ನಂತರ ಬತ್ತೈತೆ. ಬೇವರ್ಸಿ ತೆಗಿಲ ಕೈನ. ನೀನ್ ಯೋಗ್ತಿಗೆ ಯಂಗಿಸ್ ಬೇರೆ ಕೇಳು. ಚಾಚಾ ಬಾಯ್ ಬಾಯ್. ಬಾಲ ಇಲ್ಲಿ. ಅಣ್ಣೋ, ಹೊಸಿ ಹಿಡ್ಕೋ. ವಿಜಯಪ್ಪ ಬಂದ್ರು. ಅಯ್ಯೋ, ಏನಪ್ಪ ಮಾಡೋದು? ನನ್ ಕಂಡ್ರೆ ಒಳ್ಳೆ ನಾಗರವಾರ ಕಾಡ್ತಾರೆ. ಅಯ್ಯೋ ಸೀರೆ ನನ್ ನುಗ್ಗಿ ಏನೋಯ್ತು? ಅಯ್ಯೋ, ಏನ್ ಮಾಡ್ತಾ ಇದೀಯ? ದುಡಿಮೆ ಬಾಮಿದ ದುಡಿಮೆ. ಬೆಳಗ್ನಿಂದ ಸಿಂಗಲ್ ಟೀನು ಕುಡಿದಂಗೆ ಈ ರಣಬಿಸಿಲ್ನಲ್ಲಿ ಬೆವರು ಸುರಿಸ್ತಾ ಇದ್ದೀನಿ. ಒಳ್ಳೆ ಕೆಲಸನೇ ಮಾಡ್ತಾ ಇದ್ದೀನಿ ಅಲ್ವಾ? ಒಳ್ಳೆ ಕೆಲಸನೇ ಮಾಡ್ತಾ ಇದೀಯಾ. ನಮ್ ಗದ್ದೆ ನೀರ್ನ ಪಕ್ಕದ ಗದ್ದೆಗೆ ಬಿಡ್ತಾ ಇದೆಯಲ್ಲ, ನಿಜವಾಗ್ಲೂ ಅದು ಒಳ್ಳೆ ಕೆಲಸ. ಇದು ನಮ್ ಗದ್ದೆ ಅಲ್ವಾ? ಅಷ್ಟೆಲ್ಲ ಗೊತ್ತಿದ್ರೆ ನೀನ್ ಯಾಕಿಂತ ದರಿದ್ರ ಬಾಳ್ತಾ ಇದ್ದೆ? ಆ ವಿಷಯ ಆಮೇಲೆ ಮಾತಾಡ್ತೀನಿ. ಮೊದ್ಲು ಕಾಗದ ವಿಷಯ ಬರೋಣ. ನನ್ನ ಹೆಸರಲ್ಲಿ ರಾಮಣ್ಣನ ಹತ್ರ ಪತ್ರ ಬರ್ಕೊಟ್ಟು 10,000 ರೂಪಾಯಿ ಹೊಡೆದವ್ರು ಯಾರು? ಕಳ್ಪತ್ರನ ಇಲ್ಲಿ ಇಲ್ಲಿ ಕೊಡು. ಹೌದು, ಇದು ಕಳ್ಪತ್ರ. ಚೀ ಚಿ 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 ಚಾ ಚಿ 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 ಚಿ. ಯಾವ ಕಳ್ಳನ್ ಮಗನೋ, ಬೇಕುಪ್ ನನ್ ಮಗನೋ, ಬೇವರ್ಸಿ ನನ್ ಮಗನೋ ಈ ಪತ್ರ ಬರ್ದಿರೋದು? ನನಗೆ ಕೋಪ ಬರೋದಕ್ಕಿಂತ ಮುಂಚೆನೆ ಮರ್ಯಾದೆಯಿಂದ ಬಂದು ನನ್ನ ಎದುರುಗಡೆ ನಿಂತ್ಕೊಳ್ಳಿ. ಇಲ್ಲ, ನನಗ್ ಬರ್ತಾ ಇರೋ ಕೋಪದಲ್ಲಿ ಯಾವನ್ ಕೈ ಕಾಲ್ ಕತ್ತರಿಸಿ ಬಿಸಾಕ್ತೀನೋ ನನ್ಗೆ ಗೊತ್ತಾಗ್ತಾ ಇಲ್ಲ. ಏನು ಗೊತ್ತಿಲ್ದಲೇ ಇರೋ ಹೊಸಬಗುನಂತ ನನ್ ಬಾಮೈದರಿಗೆ ದಗ ಹಾಕಿರೋ ಆ ದಗರ್ಬಾಜಿ ನನ್ ಮಗ, ದಗಾಕೋರ್ ನನ್ ಮಗ ಯಾವನೋ ಅವನ್ ಗಂಡು ಹೆಣ್ಣು ಅನ್ನೋ ಭೇದ ತಿಳಿದಂಗೆ ನಡ್ ರಸ್ತೆಯಲ್ಲಿ ಹಾಕೊಂಡ್ಬಿಟ್ಟು ಕಬಡ್ಡಿ ಆಡ್ಬಿಡ್ತೀನಿ. ಕಮಾನ್, ಕಬಡ್ಡಿ 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 ಕಬಡ್ಡಿ. ಸಾಕು, ನಿಲ್ಸಿ ನಿನ್ ಡ್ರಾಮಾನ. ನಿಲ್ಸ್ಬಿಟ್ಟೆ. ನಿನ್ ಬಂಡವಾಳ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ. ಮರ್ಯಾದೆಗೆ ನೀನೇ ನಿಜ ಒಪ್ಕೊಂಡ್ರೆ ಸರಿ, ಇಲ್ಲ ಪೊಲೀಸವ್ರನ್ನ ಕರೆಸಿ ಲಾಟಿ ಲೋಡ್ಸಿ ಬಾಯ್ ಬಿಡಿಸ್ಬೇಕಾಗುತ್ತೆ. ಬಾಮೈದ, ಎಷ್ಟೇ ಆಗ್ಲಿ ಇದು ನಮ್ ಫ್ಯಾಮಿಲಿ ಮ್ಯಾಟ್ರು. ಇಂಥ ಸಣ್ಣ ವಿಷಯಕ್ಕೆಲ್ಲ ಯಾಕೆ ಪೊಲೀಸು ಗಿಲೀಸು? ಇದನ್ನ ಏನಿದ್ರು ನಾವ್ ಕುಂತ್ಕೊಂಡು ತೀರ್ಮಾನ ಮಾಡ್ಕೊಂಬಿಡೋಣ. ನೀನ್ ಕೇಳ್ತಾ ಇದೆಯಲ್ಲ ಅಂತ ನಿಜ ಹೇಳ್ತಾ ಇದ್ದೀನಿ. ಈ ಪತ್ರಿಕೆ ಸೈನ್ ಹಾಕಿದ್ದು ನಾನೇ, 10,000 ರೂಪಾಯಿ ತಗೊಂಡಿದ್ದು ನಾನೇ, 1 ನಯಾ ಪೈಸಾ ಬಿಡ್ದಂಗೆ ನುಂಗಿ ನೀರ್ ಕುಡ್ದಿದ್ದು ನಾನೇ. ನಾಚಿಕೆ ಆಗಲ್ಲ ನಿಮ್ ಜನ್ಮಕ್ಕೆ? ನೀನು ನಿನ್ ಮಗ ಸೇರ್ಕೊಂಡು ಊರಲ್ಲಿ ನನ್ನ ಮಾನ ಮರ್ಯಾದೆನ ಕಳೀತಾ ಇದ್ದೀರಾ. ನನ್ನ ಅಕ್ಕನ ನೀನು ಕಟ್ಕೊಟ್ರ ತಪ್ಪಿಗೆ
ಖರ್ಚಿಗೆ ಅಂತ ತಿಂಗಳ ಸುರಿತಾನೆ ಇದೀನಲ್ಲ, ಇನ್ನೇನು ಬಂದಿರೋ ದಾಡಿ ನಿಮಗೆ? ಹೌದಾ? ಎಷ್ಟೇ ಆಗ್ಲಿ ನಾನು ನಿನ್ ಮನೆ ಅಳಿಯ ಅನ್ನೋದನ್ನ ಮರ್ತ್ ಮಾತಾಡ್ತಾ ಇದ್ಯಾ. ಚೆನ್ನಾಗಿ ಎಪ್ತಿಲಿಟ್ಕೋ. ಇವತ್ತಲ್ಲ ನಾಳೆ ನಾನು ನಿನಗೆ ಮಾವ ಆಗೋನು. ಜೂಜ್ಬಿ ನನ್ನ ಮಗನ 10,000 ರೂಪಾಯಿಗೋಸ್ಕರ ಕೆಲ್ಸಕ್ಕೆ ತಿರ್ಬೋಕಿ ನನ್ನ ಮಕ್ಕಳ ಮುಂದೆಲ್ಲ ಬಾಯಿಗೆ ಬಂದಂಗೆ ಹಗುರವಾಗಿ ನಾನು ಮಾತಾಡ್ತೀಯಾ? ನನ್ನ ಮಗಳು ನಿನ್ ಮನೆ ತುಂಬಲಿ, ಮದ್ವೆ ಆಗಿ ಆಗ ತೋರಿಸ್ತೀನಿ ಹೆಣ್ ಕೊಟ್ ಮಾವನ್ ಪವರ್ ಏನು ಅಂತ. ದಾರಿ ಬಿಡ್ರ ಬಾವು, ಇಲ್ಲೇನ್ ದಸರಾ ಎಕ್ಸಿಬಿಷನ್ ನಡೀತಾ ಆಯ್ತಾ ನಿಂತ್ಕೊಂಡು ನೋಡಕ್ಕೆ? ದಾರಿ ಬಿಡಲು ಮೂಗಿಲಿ ನನ್ನ ಮಗನೇ. ಎಷ್ಟು ಧೈರ್ಯ! ಚೇರ್ಮನ್ರಿಗೆ ದಬಾಯಿಸ್ಬಿಟ್ಟು ಹೋಗ್ತಾವನಲ್ಲ. ಈಗಲೂ ಇಷ್ಟು ಎಗರಾಡ್ತಾನಲ್ಲ ಬುದ್ಧಿ, ನಾಳೆ ಅಕಸ್ಮಾತ್ ಅವ್ನ ಮಗಳೇನಾರು ನೀವು ಮದುವೆ ಆಗ್ಬಿಟ್ರೆ ಇನ್ನೆಷ್ಟು ಎಗರಾಡ್ಬೋದು. ಬುದ್ಧಿ, ನಿಮ್ ಉಪ್ಪು ತಿಂದಿರೋ ವಿಶ್ವಾಸದಿಂದ ಒಂದ್ ಮಾತು ಹೇಳ್ತಾ ಇದ್ದೀನಿ. ನೀವೇನಾದ್ರೂ ಆತ್ರ ಪಟ್ಟು ನಿಮ್ ಮಗಳು ಮದುವೆ ಆಗ್ಬಿಟ್ರೆ ನಿಮ್ ಗೌರವ ಮಾತ್ರ ಅಲ್ಲ, ಇಡೀ ಊರಿನ ಗೌರವನೇ ಗಂಗೆಲ್ ಮುಳುಗೋಗುತ್ತೆ. ಚೆನ್ನಾಗಿ ಆಲೋಚನೆ ಮಾಡೋ ನಿರ್ಧಾರಕ್ಕೆ ಬನ್ನಿ ಬುದ್ಧಿ. ಟೊಮೆಟೊ ಗಿಡಕ್ಕೆ ಹುಳ ಬಿದ್ದಂಗಿದೆ, ಔಷಧಿ ಹೊಡ್ಸು. ಆಯ್ತು ಬುದ್ಧಿ. ಊಟದ್ರೊಳಗೆ ಈ ಕೆಲಸ ಮುಗಿಬೇಕು. ಬೇಗ ಬೇಗ ತುಳ್ಳಿಲ್ಲ, ಬೇಗ ತುಳ್ಳಿ. ಮಾವಯ್ಯ, ಏನ್ ನೀವು ಮಾಡ್ತಾರ ಕೆಲಸ? ಆ ಕೆಲಸ ಮಾಡಕ್ಕೆ ಬೇರೆ ಜನ ಇದಾರೆ, ನೀವ್ಯಾಕೆ ಬಿಸಿಲಲ್ಲಿ ಒದ್ದಾಡ್ತಾ ಇದೀರಾ? ಈ ಬಿಸಿಲು, ಈ ಕಷ್ಟ ನಂಗೇನು ಹೊಸದಲ್ಲ ಹಳ್ಳಿ ಅಂದ್ರೆ. ಅದು ಅಲ್ದೆ ಇದು ನಮ್ ಗದ್ದೆ, ಇಲ್ಲಿ ಬೆವರು ಸುರಿಸಿ ದುಡಿಯೋದ್ರಲ್ಲೇ ಆನಂದ. ನೀವ್ ಹೋಗಿ. ಅಬ್ಬಾ, ಸಿದ್ಧ, ಎಲ್ಲಿಗೆ ಹೋಗಿ ಬರ್ತಾ ಇದೀಯಾ? ಯಾಕೋ ಬೆಳಗ್ಗೆಯಿಂದ ಹೊಟ್ಟೆ ಗುಡಗುಡ ಅಂತಿತ್ತು, ಅದಕ್ಕೆ ಪಟೇಲ್ರ ಗದ್ದೆಗೆ ಹೋಗಿ. ಬುದ್ಧಿದ್ಯಾ? ಅನ್ನ ತಿನ್ನೋದು, ಕೆಲಸ ಮಾಡೋದು ಅಳಿ ಅಂದ್ರೆ ಗದ್ದೆಯಲ್ಲಿ, ದೇವರು ಕೂಡ ಬಂಗಾರದಂತ ಗೊಬ್ಬರ ಹಾಕೋದು ಪಟೇಲ್ರ ಗದ್ದೆಗ. ಇದೇ ನ್ಯಾಯನೋ? ನೀವೇ ಹೇಳ್ರಯ್ಯ. ಹಾಕೋ ಗೊಬ್ಬರ ನಮ್ ಗದ್ದೆಯಲ್ಲಿ ಹಾಕಿದ್ರೆ ನಮ್ ಕಬ್ಬಿನ ಫಸಲು ಬಂಗಾರದಂಗೆ ಬರ್ತಿ ಕಣೋ. ನೋಡ್ರಯ್ಯ, ಎಲ್ರಿಗೂ ಹೇಳ್ತಾ ಇದ್ದೀನಿ, ನಾಳೆಯಿಂದ ಅಲ್ಲಲ್ಲ ಇವತ್ತಿಂದಾನೇ ಒಂದಾದ್ರೂ ಸರಿ, ಎರಡಾದ್ರೂ ಸರಿ ನಮ್ ಗದ್ದೆಯಲ್ಲಿ ಹಾಕ್ಬೇಕು. ಎಡವಟ್ಟಾದ್ರೆ ನಾನೇನು ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ನೋಡ್ರಮ್ಮೋ, ನಿಂಗೇನು ಪ್ರತ್ಯೇಕವಾಗಿ ಹೇಳ್ಬೇಕಾಗಿಲ್ಲ. ಇದೇ ಮಾತು, ಅದೇ ಕೆಲ್ಸ. ಆ ಕೆಲ್ಸ ಇಲ್ಲ, ಈ ಕೆಲ್ಸ ಮಾಡಿ ಮಾಡಿ ಮಾಡಿ. ಲೇ ಅಶಾಕರ ಮಾರೋ ಬ್ರೋಕರ್ ಮಾವ, ಆಚೆ ಬರಲೇ, ಆಚೆ ಬಾರಲೇ. ಒಂದ್ ಕೈ ನೋಡೇ ಬಿಡ್ತೀನಿ ಇವತ್ತು ಮಾರಿ ಹಬ್ಬ. ನಿನ್ ಕಳ್ಳನ್ನ ನರಸಿಂಹಂತರ ಬಗ್ದು ನಾನ್ ಮೇಲೆ ಹಾಕೊಳ್ಳಿಲ್ಲ. ಲೇ ನಮ್ಮಪ್ಪನ ಮಗನೇ ಅಲ್ಲ. ಮರ್ಯಾದೆ ಹೆಸರು ಮಾಡೋ ಕೆಲಸನ ಇದು? 4 ಜನ ಊರಲ್ಲಿ ನೋಡಿದ್ರೆ ಅಡಿ ಅಂತ ಮರ್ಯಾದೆ ಏನಾಗುತ್ತೆ? ಏಯ್, ನೀನವ್ರ ದಾಸಯನ ನನ್ ಕೇಳಕ್ಕೆ? ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಈ ಜಾಗದಲ್ಲಿ ಲಕ್ಷ್ಮಣ ರಿಂಗ್ ಹಾಕ್ಬಿಟ್ಟಿದ್ದೀನಿ. ಇಲ್ಲಿ ಬೀಗದ ಕೈ ಇಟ್ಬಿಟ್ಟು ಈ ನನ್ನ ಪವಿತ್ರವಾದ ಪಾದಕ್ಕೆ ತಪ್ಪಾಯ್ತು ಅಂತ ಕ್ಷಮಾಪಣೆ ಕೇಳ್ಕೊಂಡ್ಬಿಟ್ಟು ತಲೆ ಮೇಲೆ ಒಂದ್ ಕೆಂಪಟ್ಟೆ ಹಾಕೊಂಡ್ಬಿಟ್ಟು ಓ ಲಕ್ಷ್ಮಣ ಅಂತ ಊರ್ ಖಾಲಿ ಮಾಡ್ಬೇಕು. ನೀನ್ ಯಾರ ಅದನ್ನ ಕೇಳೋಕೆ? ಅಡಿ ಅಂತ ಕೇಳಿ ಕೊಟ್ಟು ಬಿಡ್ತೀನಿ. ಯಾವನೇ ಅವನು ಅಳಿಯ? ಮನೆ ತೊಳಿಯ? ಕಬ್ಬು ಏಯ್ ಬೇಕು ನನ್ ಮಗನೇ, ನನ್ ಮೇಲೆ ಕೈ ಮಾಡ್ತೀಯಾ? ತಡಿಯೋ, ನಂದೊಂದ್ ಕೈ ತೋರ್ಸೇ ಬಿಡ್ತೀನಿ. ರಾಬೇಡ, ಸೋಬೇಡ, ತಿಬೇಡ, ಪಿಬೇಡ, ಎಲ್ಲಿದ್ರ ಬರೋಲ್ಲೇ? ಪಕ್ತೂರ್ನಲ್ಲಿ ಅವನ ಬೇವರ್ಸಿ ನನ್ ಮೇಲೆ ಕೈ ಮಾಡ್ಬಿಟ್ಟವನೆ. ಈ ಊರಲ್ಲಿ ನನಗೆ ತಲೆ ತುಂಬಾ ಬೆಳಗಾದ ತೋರಿಸ್ಬೇಕು. ಬರಲೇ, ನಾವೆಲ್ಲ ಒಗ್ಗಟ್ಟಾಗಣ. ಇವಾಗ ಬರ್ದಲ್ಲ, ನವೆಂಬರ್ 1ನೇ ತಾರೀಕು ಬರ್ತೀರ? ಬರಲೇ, ಏನಿದು ಕುಡ್ಕೊಂಬಂದ್ ಮನೆ ಗಲಾಟೆ ಮಾಡ್ತಾ ಇದ್ಯಾ? ನಕ್ಕನ್ ಗಂಡ ನಾನು ಕುಡ್ಕೊಂಬಂದ್ ಗಲಾಟೆ ಮಾಡ್ತಾ ಇಲ್ಲಪ್ಪ. ಗಲಾಟೆ ಮಾಡ್ಬೇಕು ಅಂತಲೇ ಕುಡ್ಕೊಂಬಂದಿರೋದು. ನಾನು ಯಾರು? ಈ ಮನೆ ಅಳಿಯ ಅಂದ್ರೆ ನೀನ್ ನಕ್ಕನ್ ಗಂಡ. ನೀನು ಫ್ರೆಶ್ ಆಗಿ ಮದ್ವೆ ಆದಲ್ಲಪ್ಪ. ಆ ಹುಡುಗಿ ಅವರಪ್ಪ ಅಂದ್ರೆ ಮಾವ, ಬಾವ, ಅಳಿಯ. ಈ 3 ಪೋಸ್ಟು ನನ್ನ ಕೈಲೈತೆ, ಗೊತ್ತಾ? ನನ್ಗೂ ಕಾನೂನು ಗೊತ್ತು ಮರಿ, ಲಾ ಗೊತ್ತು, ಗೌರ್ಮೆಂಟ್ ಗೊತ್ತಾ? ಈಗ ಹೊಸ್ದಾಗಿ ಬಂದಿರೋ ರೂಲ್ಸ್ ಪ್ರಕಾರ ಹೆಣ್ಮಕ್ಳಿಗೆ ಅರ್ಧ ಭಾಗ ಆಸ್ತಿ ಕೊಡ್ಬೇಕು. ಅಂದ್ರೆ ನಿನ್ನ ಆಸ್ತಿ ಒಳಗೆ ಅರ್ಧ ಭಾಗ ನಿಮ್ಮ ಮಕ್ಕಳು ಕೊಡ್ಬೇಕು, ಉಳ್ದಿದ್ದ ಅರ್ಧ ನನ್ನ ಮಗಳು ಕೊಡ್ಬೇಕು. ಇಲ್ಲ ಐ ಗೋಯಿಂಗ್ ಹೈ ಕೋರ್ಟ್, Supreme Court.
ಐ ಗೋಯಿಂಗ್ ಪಾರ್ಲಿಮೆಂಟ್. ಪಾರ್ಲಿಮೆಂಟ್ಗೆ ಹೋಗ್ತೀಯಾ? ಎಸ್. ಹೋಗು. ಪ್ರೈಮ್ ಮಿನಿಸ್ಟರ್ ಗೊಂಚಲು ಕೊಡ್ತಾರೆ ನಿನಗೆ. ಕುಡುಕ ನನ್ನ ಮಗನೇ. ನೋಡಿ, ಇವತ್ತಿಂದ ಯಾರಾದ್ರೂ ಈ ಕುಡುಕ ನನ್ನ ಮಗನ ಮನೆ ಒಳಗೆ ಸೇರಿಸಿದ್ರೆ ಎಲ್ರನ್ನೂ ಸೇರಿಸಿ ನಾನ್ ಮನೆಯಿಂದ ಆಚೆಗೆ ದಬ್ಬಿಡ್ತೀನಿ. ಹುಷಾರ್. ಅಕ್ಕ ನಡಿ ಒಳಗೆ. ಮಾವಯ್ಯ ಬನ್ನಿ. ಅತ್ತೆ ನೀನು ಸುಮ್ನೆ ನಿಂತ್ಕೊಂಡ್ಬಿಟ್ಟಲ್ಲತ್ತೆ, ನನ್ ಒಳಗರೆ ಅತ್ತೆ ಮಾತಾಡತ್ತೆ. ಲೋ ಅಳಿ ನಮ್ಮ ಮನೆ ಒಳಗ್ ಕರಿಯೋ. ಸತ್ರು ಸೇರ್ಸಲ್ಲ. ನಿನಗೆ ಅಷ್ಟೊಂದು ಸಂಕಟ ಆಗ್ತಿದ್ರೆ ಹುಟ್ಟು ಬಟ್ಟೆ ಎಲ್ಲ ಈಗಲೇ ಕಾಶಿ ಹತ್ರ ಹೊರಡು. ಹೋಗ್ತೀನೋ ಈಗ್ಲೇ ಕಾಶಿಗೆ ಹೋಗ್ತೀನಿ. ಅಡಚಿ ಯಾವಾಗ ನೋಡು ಕಾಶಿಗೆ ಹೋಗ್ತೀನಿ ಅಂತ ಕಾಲ್ ಮಾತ್ರ ನೀನ್ ತೆಗಿಯಲ್ಲ. ನಡಿ ಒಳಗೆ. ಬನ್ನಿ ಮಾವಯ್ಯ. ಅತ್ತೆ ಅತ್ತೆ ಅಯ್ಯ ಅನಿಷ್ಟ ಮುಂಡೆದೆ ಅಲ್ಲೇ ಬಿದ್ದು ಸಾಯಿ. ನಿನ್ ದಸೆಯಿಂದ ಇವರೆಲ್ಲ ನನ್ ಬೈತಾ ಇದ್ದಾರೆ. ಯಾರ್ ನನ್ ಬೈದಿದ್ದು? ಕರ್ಮ ನನ್ ಕರ್ಮ. ನೀನ್ ಬಾ ಒಳಗೆ. ಅತ್ತೆ 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 ಚೀ ಚಿ 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 ಛೇ, ಚಿ 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 ಚಿ. ಏನೇ ಎಲ್ಲ ಹಿಂಗ್ ನಿಂತ್ಕೊಂಡ್ಬಿಟ್ರಿ? ಇಲ್ಲೇ ಸಿನಿಮಾ ಶೂಟಿಂಗ್ ತೆಗಿತಾವ್ರ? ಒಳ್ಳೆ ಕೆಲ್ಸಕ್ಕೆ ಬಂದಿರ್ರಿ, ಯಾರು ಬತ್ರಿ ಜಾಗಲ್ಲಿ ಬೇಡ ತಗದ್ ಕೊಡಾರ ನೋಡು, ಜಾಗಲ್ಲಿ ಬೇಡ.